1350 ರೂಪೀಸ್ಗೆ ಒನ್ ಆಫ್ ದಿ ಬೆಸ್ಟ್ ಬ್ಯಾಗ್ ಅಂದ್ಕೊಳ್ಳಿ. ಇದು ಯಾವ ಥರ ಅಂದರೆ ಬೇಕಾದ್ರೆ ನೀವು ಹಿಂದೆ ಹಾಕೊಂಡು ಹೋಗ್ಬೋದು, ಅವ್ರ ಗಾಡಿಗೆ ಟೈಮ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿ ಇರ ಅಂತ ಅನ್ಕೊಂತೀನಿ, ನಂಗೆ ಚೆನ್ನಾಗಿರಿ. ಸೊ ಇವತ್ತು ಬಂದು ಮೇನಾಗಿ ಒಂದು ಒಳ್ಳೆ ಪಾರ್ಸಲ್ ಬಂದಿತ್ತು. ಏನು ಕತೆ ಏನು ಸೀನು ಅಂದರೆ, ಇವಾಗ ಬಂದು ಮೇನಾಗಿ ಮಾನ್ಸೂನ್ ಸೀಸನ್ನು. ಸೊ ಮಾನ್ಸೂನ್ಗೆ ಒನ್ ಆಫ್ ದಿ ಬೆಸ್ಟ್ ವಾಟರ್ ಪ್ರೂಫ್ ಬ್ಯಾಗ್ಸ್ ತೋರಿಸ್ತೀನಿ ನಿಮಗೆ. ಬ್ಯಾಗ್ಸ್ ಅಂದರೆ ಒಂದು ಬ್ಯಾಗ್ ನಾನು ತರಿಸಿರೋದು. ಇದೇನು ಲೈಕ್ ಪ್ರಮೋಷನ್ ವಿಡಿಯೋ ಅಲ್ಲ, ಅವ್ರು ಯಾರೋ ನಂಗೆ ಕಳಿಸಿಲ್ಲ ಓಸಿಯಾಜಿ, ನಾನು ಕಾಸು ಕೊಟ್ಟು ಇಸ್ಕೊಂಡಿರೋದು. ಆಮೇಲೆ ಎದಕ್ಕೆ ತಗೋಬಿಡ್ರಿ, ಹೆಂಗೂರು ಏನಿಲ್ಲ ಪ್ರಮೋಷನ್ಗಳು ಹೆಂಗೆ ಬರ್ತದೆ ಇವನಿಗೆ ಅಂತ. ಇನ್ನು ಪ್ರಮೋಷನ್ಗಳೆಲ್ಲ ಯಾವುದೂ ಬಂದಿಲ್ಲ ಬಾಯ್ಸ್, ಯಾರು ಕೊಡ್ತಾರೆ ಹೇಳ್ರಿ ನಮಗೆಲ್ಲ ಪ್ರಮೋಷನು. ಸೊ ನೋಡ್ತಾ ಇರ್ಬೋದು, ಡ್ರೈ ಬೈ ಹೋಕ್ಮಿ ಅಂತ. ಇದನ್ನ ತೋರ್ಸೋಕ್ಕಿಂತ ಮುಂಚೆ ಏನು ಮಾಡ್ಬೇಕು ಗೊತ್ತಲ್ಲ, ಯಾರು ಹೊಸಬ್ರು ವ್ಲಾಗ್ನ ನೋಡ್ತಾ ಇದ್ರೆ ಮನೆಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತೀನಿ. ಸೊ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಲೈಕ್ ನಾನು ಬಂದು ರಿಸರ್ಚ್ ಮಾಡಿ ಎಲ್ಲ ಕಡೆ ನೋಡಿ ಒನ್ ಆಫ್ ದಿ ಬೆಸ್ಟ್ ಇನ್ ಬಜೆಟ್ ತರಿಸಿರೋದು. ನನ್ನೇ ಓಪನ್ ಮಾಡಿಲ್ಲ ಬಾಯ್ಸ್, ಫಸ್ಟ್ ಟೈಮು. ಪಾರ್ಸಲ್ ಬಂದು 6 ದಿನ ಆದರೂ ಇನ್ನೂ ಪಾರ್ಸಲ್ನ ಓಪನ್ ಮಾಡಿಲ್ಲ. ಸೊ ನಿಮಗೂ ತೋರಿಸ್ಬೇಕಾಗಿತ್ತು, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಬನ್ನಿ ಓಪನ್ ಮಾಡೋಣ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಷ್ಟು ಅಂದರೆ 1350 ರೂಪೀಸ್ ಅಷ್ಟೇ ಬ್ಯಾಗು. ಇದು ಬಂದು 18 ಲೀಟರ್ ಬ್ಯಾಗು ಬರುತ್ತೆ. ಇದು ಯಾವ ಥರ ಅಂದರೆ ಬೇಕಾದ್ರೆ ನೀವು ಹಿಂದೆ ಹಾಕೊಂಡು ಹೋಗ್ಬೋದು, ಅವ್ರ ಗಾಡಿಗೆ ಟೈಮ್ ಮಾಡ್ಕೊಂಡು ಹೋಗ್ಬೋದು. ಸೊ ಅವೆವರ್ ಹೆಂಗಪ್ಪ ಬಿಚ್ಚೋದಿದ್ನ, ಬಿಚ್ಚೋದೆಲ್ಲ ಈಸಿ ಬಾಯ್ಸ್, ಬಿಚ್ಚಕ್ಕೆ ಕೊಡ್ಬೋದು. ಗೊತ್ತಲ್ಲ ನಮ್ಗೆ ಹೆಂಗೆ ಅಂತ. ಸೊ ಕಾಮೆಂಟ್ ಮಾಡಿ, ನಿಮ್ಗೆ ಏನಾದ್ರು ವಾಟರ್ ಪ್ರೂಫ್ ಟೆಸ್ಟಿಂಗ್ ಏನಾದರೂ ವೀಡಿಯೋ ಬೇಕು ಅಂದರೆ 1350 ರೂಪೀಸ್ಗೆ ಒನ್ ಆಫ್ ದಿ ಬೆಸ್ಟ್ ಬ್ಯಾಗ್ ಅಂದ್ಕೊಳ್ಳಿ. ನೋಡ್ತಾ ಇರ್ಬೋದು ನೋಡಿ, ಒನ್ ಆಫ್ ದಿ ಬೆಸ್ಟ್ ಅಂದ್ಕೊಳ್ಳಿ. ಸೊ ಬನ್ನಿ ಓಪನ್ ಮಾಡೋಣ, ಏನು ಕತೆ ಏನು ಸೀನು ಹೆಂಗಿದೆ ಅಂತ. ಸಕ್ಕತ್ತಾಗೈತೆ ಬಾಯ್ಸ್. 1350 ರೂಪಾಯಿ ಪೈಸಾ ವಸೂಲ್ ಅನ್ನಿಸ್ತೈತೆ. ಬಿಕಾಸ್ ರಿವ್ಯೂಸ್ ಎಲ್ಲ ನೋಡಿದ್ದೀನಿ, ಬಟ್ ನಾವು ಯೂಸ್ ಮಾಡಿದಾಗಲೇ ಅಲ್ವಾ ಗೊತ್ತಾಗೋದು ಏನು ಕತೆ ಏನು ಸೀನು ಅಂತ. ಈ ಕ್ರೇಜಿ ಅಪ್ಪ. ನೋಡಿ ಹಿಂದೆ ನೋಡಿ, ಟೈ ಬ್ಯಾಗ್ ಹಾಕೋಬೋದು ಹಿಂಗೆ, ಮತ್ತು ಇಲ್ಲಿ ಕ್ಲಿಪ್ ಐತೆ, ಮತ್ತು ಇದ್ರ ಮೇಲ್ಗಡೆ ಒಂದು ಕ್ಲಿಪ್ ಐತೆ ನೋಡಿ ಇಲ್ಲಿ. ಸೊ ಈ ಥರ ಇರುತ್ತೆ ಲೆಕ್ಕಾಚಾರ. ಈಗ ಟೈ ಮಾಡೋದಪ್ಪ ಇದು ಹಿಂಗೆ ಟೈ ಮಾಡೋದು ಹಿಂಗೆ. ಸಕ್ಕತ್ತಾಗೈತೆ ಬಾಯ್ಸ್. 18 ಲೀಟರ್ಸ್ದು. ಇದೆಲ್ಲ ವಾಟರ್ ಪ್ರೂಫ್ ಇರಲ್ಲ ನಂಗೆ ಅನ್ನಿಸ್ದಂಗೆ, ಇದೆಲ್ಲ ನೆಂದೋಗುತ್ತೆ. ಬಟ್ ಒಳಗಡೆ ಮಾತ್ರ ನೀರು ಹೋಗೋಕ್ಕೆ ಚಾನ್ಸೇ ಇಲ್ಲ ಬಾಯ್ಸ್, ಆಯಿತಾ. ನೋಡಿ ಒಳಗಡೆ ಹೆಂಗಿದೆ ಅಂತ, ಪ್ಲೇನು. ನಿಮಗೇನು ಮೋಲ್ಡ್ ಗಿಲ್ಡ್ ಏನೂ ಇರಲ್ಲ. ಒಳಗಡೆ ಲ್ಯಾಪ್ಟಾಪ್ ಇಟ್ಕೊಳ್ಳೋದು ಬೇಕು ಅಂದರೆ ವಿತ್ ಲ್ಯಾಪ್ಟಾಪ್ ಇಟ್ಕೊಳ್ಳೋದು ಸೇರ್ ಬರುತ್ತೆ. ಇಲ್ಲಿ ಬಂದು ಈ ಥರ ಫೋನ್ ಇಟ್ಕೊಬೋದು ಇಲ್ಲಿ, ಅದು ವಾಟರ್ ಪ್ರೂಫ್ ಆಗಿರುತ್ತೆ. ಇಲ್ಲಿ ಪ್ಯಾಕ್ ಮಾಡಿಬಿಡ್ತೀವಲ್ಲ. ಸೊ ಈ ಸಕ್ಕತ್ತಾಗಿದೆ ಬಾಯ್ಸ್. ಏನಾಗಲ್ಲ, ನೀನು ನೀರೊಳ್ಳೆ ಗಿಜ್ಜದ್ ಬಿಡಿ, ಏನಿಲ್ಲ. ಒಳಗಡೆ ಲಗೇಜ್ ತುಂಬಿಟ್ಟು ಈ ಥರ ರೋಲ್ ಮಾಡಿ ಬಿಚ್ಚೋಗೋಕ್ಕಂತೂ ಚಾನ್ಸೇ ಇಲ್ಲ. ಈ ಥರ ಹಾಕ್ಕೊಂಡು ತುಂಬ್ಕೊಂಡು ಹೋಯ್ತಾ ಇರೋದೆ, ಲಗೇಜ್ ತುಂಬಿಕೊಂಡು. ಸಕ್ಕತ್ತಾಗಿದೆ ಬ್ಯಾಗು. ಅದಾದಮೇಲೆ ಹಿಂಗೆ ಹಾಕೋಬೋದು ಬೇಕಂದರೆ. ಕ್ವಾಲಿಟಿನೂ ಅಷ್ಟೇ, ಸ್ಟ್ರ್ಯಾಪ್ಸ್ದೆಲ್ಲ ಸಕ್ಕತ್ತಾಗೈತೆ. ನಾನೇನೋ 1000 ರೂಪಾಯಿ ಯಾವುದೋ ಡಮ್ಮಿ ಗಿಮ್ಮಿ ಕೊಟ್ಬಿಟ್ಟಿರ್ತಾರೆ ಅಂದ್ಕೊಂಡೆ. ಸೊ ನೋಡಿ ಈ ಥರ ಬೇಕಾದರೆ ಬ್ಯಾಗ್ ಥರನೂ ಹಾಕೋಬೋದು. ಎಲ್ಲ ಟ್ರೆಕ್ಕಿಂಗ್ ಹೋಗ್ತೀವಿ ಅಂತ ಕ್ಯಾರಿನೂ ಮಾಡ್ಬೋದು. ಇದನ್ನ ಸಕ್ಕತ್ತಾಗೈತೆ. ಥೀಮು ಅಷ್ಟೇ, ಆರೆಂಜ್ ಕಮ್ ಬ್ಲ್ಯಾಕು. ಅದೇನು ಗೊತ್ತಾ, ನೀವು ಒಳಗಡೆ ಬಟ್ಟೆ ತುಂಬಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಹೆಂಗೆ ಕಾಣುತ್ತೆ ಏನು ಕತೆ ಅಂತ. ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿ, ಏನಾಗಲ್ಲ. ಇದು ಫುಲ್ ಎಲ್ಲ ಸೀಲ್ಡ್ ನಂಗೆ ಅನ್ನಿಸ್ತಂಗೆ. ಸೊ ನಿಮ್ಗೆ ಚೆಕ್ ಮಾಡಿ ಅಂದರೆ ಬೇಕಾದ್ರೆ ಚೆಕ್ಕು ಮಾಡ್ಬೋಣ. ಬೇಕಾದರೆ ನೋಡಿ ಈ ಥರ ಬರುತ್ತೆ ಹಿಂಗೆ. 18 ಲೀಟರ್ಸ್ ಬ್ಯಾಗು ಸಾಕು ಅನಿಸುತ್ತೆ. 2 ಡೇಸು 3 ಡೇಸ್ ಟ್ರಿಪ್ಗೆಲ್ಲ ಒನ್ ಆಫ್ ದಿ ಬೆಸ್ಟ್ ಬ್ಯಾಗ್ ಅಂತಲೇ ಸಜೆಸ್ಟ್ ಮಾಡ್ತೀನಿ ನಾನು. ಇಲ್ಲಿ ಬೇಕಾದ್ರೆ ನಾವು ಮಡಿಕೋಬೋದು. ಸೊ ಇನ್ನೇನು ಬೇಕು ಹೇಳಿ. ಸೊ ಇದೇ ಥರ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳನ್ನ ನಿಮಗೂ ತೋರಿಸ್ತಾ ಇರ್ತೀನಿ. ಆಮೇಲೆ ಎಲ್ಲ KLXದು ಏನು ಕತೆ ಏನಾಯಿತು ಏನು ಸೀನು ಅಂತ ಕೇಳ್ತಾ ಇದ್ದೀರಾ. ಸೊ KLX ಬಂದು ಇವಾಗ ಸರ್ವಿಸ್ ಸ್ಟೇಷನ್ ಒಳ್ಳಿದೆ. ಬೇಜಾರಾಗ್ಬಿಡಿ ನಂಗಂತೂ. ಒನ್ ಆಫ್ ದಿ ವರ್ಸ್ಟ್ ಅಂದ್ಕೊಳ್ಳಿ. ಯಾರು ಗುರು 2.5 ಲಕ್ಷಕ್ಕೆ ಗಾಡಿ ಕೊಡಿ ಅಂತ ನಾವು ಕೇಳಿಲ್ಲ.
ಲೈಕ್ ರಿಲೀಸ್ ಮಾಡಿದ್ರು ನಾವು ಈಸ್ಕೊಂಡು ಟ್ರೈ ಮಾಡೋಣ ಗಾಡಿನ ಅಂತ. ಬಿಕಾಸ್ ನಂಗೆ ಬಂದು ಗಾಡಿಗಳನ್ನ ಎಕ್ಸ್ಪ್ಲೋರ್ ಮಾಡಿ ರೂಢಿ ನನಗೆ. ಒಂದೇ ಗಾಡೀಲಿ ನಾನು ಸ್ಟಿಕ್ ಆನ್ ಆಗೋಲ್ಲ, ಗಾಡಿನ ಚೇಂಜ್ ಮಾಡ್ತಾನೆ ಇರ್ತೀನಿ, ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ ಬೇರೆ ಬೇರೆ ಗಾಡಿಗಳನ್ನ. ಸೊ ದಿಸ್ ಈಸ್ ವಾಟ್ ನಮ್ಮದೇ ತಪ್ಪು ಅನಿಸುತ್ತೆ. ಸೊ ಇನ್ನೇನು ಮಾಡೋದು ಹೇಳಿ, ಏನು ಮಾಡೋಕ್ಕಾಗಲ್ಲ. ಸೊ ಕವಾಸಕಿನ ನಾನು ಸಜೆಸ್ಟ್ ಮಾಡಲ್ಲ ಇವಾಗ. ಬಿಕಾಸ್ ಸ್ಪೇರ್ಸ್ಗಳ ಅವೈಲಬಿಲಿಟಿ ಇಲ್ಲ, ಮೇಡ್ ಇನ್ ಇಂಡಿಯಾ ಅಂತ ಬಿಟ್ಟರು. ಇಂಡಿಯಾಲೇ ಸ್ಪೇರ್ಸ್ಗಳ ಅವೈಲಬಿಲಿಟಿ ಇಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಹೇಳಿ. ಮೇಯ್ನಾಗಿ ಸ್ಪೇರ್ಸ್ ಅವೈಲಬಲ್ ಇರಬೇಕು ನಮಗೆ. ಆಮೇಲೆ ಚೈನ್ಸ್ ಪಾಕೆಟ್ ಬಂದು 17,000, ಲೈಕ್ ಆ ಥರ ಓವರ್ ಪ್ರೈಸ್ ಇದೆ ಎಲ್ಲನೂ. ಸೊ KLX ಇಸ್ಕೊಳ್ಳೋಕೆ ಮುಂಚೆ ಒಂದು ಸತಿ ಯೋಚನೆ ಮಾಡಿ ಬಾಯ್ಸ್. 2 ತಿಂಗಳು ಮಾನ್ಸೂನ್ ಟೈಮ್ ಒಳಗೆ ಇಟ್ಸ್ ನಾಟ್ ಗ್ರೇಟ್. ಬಿಕಾಸ್ ಒಂದು ವಾರಂಟಿ ಕ್ಲೈಮ್ ಮಾಡೋಕ್ಕೆ ಇವ್ರು 2 ತಿಂಗಳಾಗುತ್ತೆ ಅಂದರೆ ಸ್ಪೇರ್ಸ್ ತರ್ಸೋಕ್ಕೆ 2 ತಿಂಗಳು ಬೇಕು ಅಂದರೆ ನಾವೇನಕ್ಕೆ ಹೋಗ್ಬೇಕು ಹೇಳಿ KLXಗೆ? ನಾವೇನಕ್ಕೆ KLX ಇಸ್ಕೊಬೇಕು? ಆರಾಮಾಗಿ ಎಕ್ಸ್ಪಲ್ಸ್ 210 ಇಲ್ಲ ಎಕ್ಸ್ಪಲ್ಸ್ ಹಳೇದು ರ್ಯಾಲಿ, ವಿ ಹ್ಯಾವ್ ಆಪ್ಷನ್ಸ್ ಅಂದ್ಕೊಳ್ಳಿ, ಬೇಜಾನ್ ಬೈಕ್ಸ್ ಇದೆ ಆಪ್ಷನ್ಸು. ಸೊ ಗೋ ಫಾರ್ ಇಟ್ ಅಷ್ಟೇ ನಾನು ಹೇಳೋದು. ನಾನು ನೋಡ್ತೀನಿ, ಲೈಕ್ ಐ ಗೆಸ್ KLXನ ಸೇರ್ ಮಾಡ್ತೀನಿ ನಾನು ಕೂಡ. ನೋಡೋಣ ಲೈಕ್ ಮುಂದಕ್ಕೆ ಏನೇನಾಗುತ್ತೆ ಅಂತ. ಬಾಯ್ಸ್ ಎಕ್ಸಾಸ್ಟ್ ರೆಡಿ ಐತೆ, KLX ಎಕ್ಸಾಸ್ಟ್ ತರ್ಸಿಕ್ಕಿದ್ದೀನಿ, ಎಕ್ಸಾಸ್ಟ್ ಹಾಕ್ಸಿಲ್ಲ. ಲೈಕ್ ಈ ಥರ ಸೀನ್ ಆಗ್ಬಿಡೈತೆ. ಒಂದೆಲ್ಲ ತರ್ಸಿಕ್ಕಿದ್ದೀನಿ, ಈ ಸೈಡ್ ನೋಡಿದ್ರೆ ಗಾಡಿನೇ ನಮ್ಮ ಹತ್ರ ಇಲ್ಲ. ಸೊ ಬಿಡಿ, ಅದ್ರ ಬಗ್ಗೆ ಮಾತಾಡಿ ವೇಸ್ಟು. ಸೊ ಇದನ್ನು ತೋರಿಸ್ಬೇಕಾಗಿತ್ತು ನಿಮಗೆ. ಸಕ್ಕತ್ತಾಗಿದೆ ನೋಡಿ ಫಿಟ್ ಆ್ಯಂಡ್ ಫಿನಿಶ್ ಹೆಂಗಿದೆ ಅಂತ. ಈ ಸ್ಟ್ರ್ಯಾಪ್ಗಳಾಗಿರ್ಬೋದು ಸಕ್ಕತ್ತಾಗೈತೆ. ಲೈಕ್ ನೋ ಲಾಸ್ ಬಾಯ್ಸ್, ಲಿಟ್ರಲಿ ನೋ ಲಾಸ್. ಆಮೇಲೆ ಇಲ್ಲೂ ಅಷ್ಟೇ ಕೀ ಬೇಕಾದ್ರೆ ನೆತಾಕೋಬೋದು ಇಲ್ಲಿ. ಆಮೇಲೆ ಇಲ್ಲಿ ಫೋನ್ ಇಕ್ಕೊಬೋದಲ್ಲ, ಅದೇ ಖುಷಿಯಾಗಿದ್ದು ನನಗೆ. ಏನಾದರೂ ಇಕ್ಕೊಬೋದು ಇಲ್ಲಿ ಡಾಕ್ಯುಮೆಂಟ್ಸು, ಫೋನ್ ಏನಾದ್ರೂ. ಸೊ ಕೆಳಗಡೆ ಒಂದು ಲಾಕ್ ಇದೆ, ಮೇಲ್ಗಡೆ ಒಂದು ಲಾಕ್ ಐತೆ. ಬೇಕಂದ್ರೆ ಹಿಂದೆ ಹಾಕೊಬೋದು, ಇಲ್ಲಾಂದರೆ ಗಾಡಿಗೆ ಟೈ ಮಾಡ್ಕೊಬೋದು. ನಾನು ಆಬ್ವಿಯಸ್ಲಿ ಗಾಡಿಗೆ ಟೈ ಮಾಡ್ತೀನಿ ಬಾಯ್ಸ್. ಸೊ ಒಂದೇ ಸತಿ ವಾಟರ್ ಪ್ರೂಫ್ ತರಿಸಿದ್ದು. ಬಿಕಾಸ್ ಏನು ಗೊತ್ತಾ, ಮೇಲೇನಾದರೂ ಹಾಕ್ತೀವಿ ಬ್ಯಾಗು, ತಿರುಗೋದನ್ನ ಕಟ್ಟಬೇಕು, ಅದ್ರ ಮೇಲೆ ಒಂದು ಕವರ್ ಹಾಕ್ಬೇಕು, ಅದನ್ನು ಕಟ್ಟಬೇಕು, ಅವೆಲ್ಲ ಆಗಲ್ಲ ಟಾಸ್ಕು. ಇದೊಂದು ಬ್ಯಾಗ್ ಇಸ್ಕೊಂಡು ಇದರೊಳಗಡೆ ಬಟ್ಟೆ ತುಂಬ್ಕೊಂಡು ಕಟ್ಕೊಂಡು ಹೋಗ್ತಾ ಇರ್ಬೋದು. ಒನ್ ಆಫ್ ದಿ ಬಜೆಟ್ ಒಳಗೆ ಬೆಸ್ಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇವಾಗ ಸ್ಟಾರ್ಟ್ ಮಾಡ್ತಾ ಇರ್ತೀರಾ ನೀವು ಟೂರಿಂಗ್ ಮಾಡೋಕ್ಕೆ, ಆರ್ ಸ್ಮಾಲ್ ಬೈಕ್ಸು ಆ ಥರ ಇದ್ದರೆ ಇದನ್ನ ಸಜೆಸ್ಟ್ ಮಾಡ್ತೀನಿ ನಾನು. 1350 ರುಪೀಸ್ಗೆ ಪೈಸಾ ವಸೂಲ್ ಬ್ಯಾಗು ಅಷ್ಟೇ ನಾನು ಹೇಳ್ಬೋದು ಇದು. ಬಿಕಾಸ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದೊಂದು ಜಾಯಿಂಟ್ ಕೂಡ ಈಟ್ ಮಾಡಿ ಪ್ರೆಸ್ ಮಾಡಿರ್ತಾರೆ. ಅದನ್ನ ಯಾವುದೇ ಕಾರಣಕ್ಕೂ ನೀರು ಒಳಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಟೆಸ್ಟ್ ಮಾಡ್ಬೇಕು ಬ್ಯಾಗ್ನ, ಅವ್ರು ನಿಮಗೆ ನೀರೊಳಗೆ ಅಜ್ಜೆಲ್ಲ ತೋರಿಸ್ಬೇಕು ಅಂದರೆ ಕಾಮೆಂಟ್ ಮಾಡಿ. ಲೈಕ್ ವಾಟರ್ ಪ್ರೂಫ್ ಟೆಸ್ಟು ಮಾಡಿಬಿಡೋಣ ಬ್ಯಾಗ್ದು, ಏನಂತೀರಾ? ಸೊ ಈ ಬ್ಲಾಗ್ ಇಷ್ಟ ಆಯಿತು ಅನ್ಸುತ್ತೆ ನಿಮಗೆ. ಮೇನಾಗಿ ಇದನ್ನೇ ತಿಳಿಸ್ಬೇಕಾಗಿತ್ತು ನಿಮಗೆ. ಸೊ ಏನು ಮಾಡಬೇಕು ಗೊತ್ತಲ್ಲ, ಕಾಂಟೆಂಟ್ ಇಷ್ಟ ಆಗಿದ್ರೆ ನನಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.